ನಾನಿದು 2ನೇ ಬರ್ತ್ಡೇಗೆ ಬರ್ತಾಯಿದ್ದೀನಿ. ಲಾಸ್ಟ್ ಇಯರು ಬಂದಿದ್ದು. ನಿಜ ಹೇಳ್ಬೇಕಂದ್ರೆ ನಾನು ಈ ಹುಟ್ಟುಹಬ್ಬಗಳ ವಿರೋಧಿ. ಯಾಕಂತಂದರೆ ಹುಟ್ಟುಹಬ್ಬ ಯಾರಿಗೆ ಮಾಡಬೇಕು ಅಂದರೆ ಮಹಾತ್ಮ ಗಾಂಧಿ ಅಥವಾ ಅಂಬೇಡ್ಕರ್ ಇಂಥವ್ರು ಮಾಡಬೇಕು, ನಾವೆಲ್ಲ ಅಲ್ಲ ಅಂತ. ಆದ್ರೂ ಪಾಪ ಅವ್ರ ಅಭಿಮಾನಿಗಳು ಬಿಡ್ತಾ ಇಲ್ಲ. ಅದನ್ನು ಬೇಡ ಅಂತಂದ್ರೂ ನಾನು ಹೇಳ್ತಾಯಿದ್ರು, ಏನು ವದ್ದು ಅಂತಂದ್ರು. ಆದ್ರೂ ನಾವು ಮಾಡಬೇಕು ಅಂತೇಳಿ ಮಾಡ್ತಾಯಿದ್ದಾರೆ. ಸಂತೋಷ. ಕೆಲವ್ರಿಗೆ ಅಭಿಮಾನ ಅನ್ನೋದು ಹಂಗಿರುತ್ತೆ. ನಾನು ಶಿವಣ್ಣವ್ರಿಗೆ ಈ ಮೂಲಕ ಹೇಳೋದೇನು ಅಂತಂದರೆ, 100 ವರ್ಷ ಆಯುರಾರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಅವ್ರ ಜೀವನ ಸುಖಮಯವಾಗಿರಲಿ ಅಂತೇಳಿ ಆಶಿಸುತ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಶುಭ ಕೋರ್ತೇನೆ. ಥ್ಯಾಂಕ್ ಯು. ತಂದೆಗೆ ಸಮನಾದಂಥ ನಮ್ಮ ಯಳಂಗೂರು ಶಿವಣ್ಣನವರ 65ನೇ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ, ಐಶ್ವರ್ಯ ಮತ್ತು ಅಧಿಕಾರವನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬೇಡ್ಕೊಳ್ತಾ ಇದ್ದೀನಿ. ಅಧಿಕಾರ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ನಾನು ಹೇಳಬೇಕಾಗುತ್ತೆ ಏನಂತಂದರೆ, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಆದಿನಾರಾಯಣ ಅವರಿಬ್ಬರು ಸೇರಿ ಶಿವಣ್ಣ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಅಧಿಕಾರ ಸ್ಥಾನ ಮಾಡಬೇಕು ಅಂತೇಳಿ ರಾಜ್ಯದಲ್ಲಿ ಒಬ್ಬ ನಿರ್ದೇಶಕ ಸ್ಥಾನಕ್ಕೆ ಅದನ್ನ ಹೆಸರು ರೆಕಮೆಂಡ್ ಮಾಡಿ ಶಿಫಾರಸು ಮಾಡಿ. ಹುಟ್ಟುಹಬ್ಬದ ಕೊಡುಗೆ ಇದು. 2024ನೇ ವರ್ಷದ ಈ ವರ್ಷದಲ್ಲಿ ಶುಭ ಶುಕ್ರವಾರ. ಇವತ್ತಿನ ದಿನ ನಿಮ್ಮೆಲ್ಲರ ನಾಯಕರು ಎಷ್ಟೋ ಜನಗಳ ಹಿತೈಷಿಗಳಾದಂಥ ನಮ್ಮ ಶಿವಣ್ಣ ಅವರ ಹುಟ್ಟುಹಬ್ಬದವನ್ನು ಇವತ್ತು ಅದ್ಧೂರಿಯಾಗಿ ಅವರ ಅಭಿಮಾನಿ ಬಳಗದವರು, ಅವರ ಹಿತೈಷಿಗಳು, ಬಂಧು ಬಳಗದವರು ಎಲ್ಲರೂ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳ್ಕೊಂಡು ಬಯಸ್ತೀನಿ.